ನಮಸ್ತೆ ಪ್ರೀತಿ ಸ್ನೇಹಿತರಿಗೆ ಹೇರ್ ಟ್ರಾನ್ಸ್ಪ್ಲಾಂಟ್ ಗುರು ಚಾನಲ್ನಿಂದ ಪ್ರೀತಿಪೂರ್ವಕವಾದಂಥ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಟೈಮ್ ವೇಸ್ಟ್ ಮಾಡದಂತೆ 2026ರಲ್ಲಿ ನೀವು ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಕೊಂಡು ಹೋಗ್ತೀರಂದ್ರೆ ಈ ವಿಡಿಯೋನ ನೋಡಲೇಬೇಕು. ಯಾಕಂದ್ರೆ ಇದರಲ್ಲಿ ಅಡ್ವಾನ್ಸ್ಡ್ ಮೆಥಡ್ ಯಾವ್ಯಾವ ಬಂದಿದ್ದಾವೆ ಈಗಿನ ಟೆಕ್ನಾಲಜಿ 2026ರಲ್ಲಿ ಇರುವಂಥದ್ದು ಅಂತ. ಯಾಕಂದ್ರೆ 2018ರಲ್ಲಿ ನಾನು ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೊಂಡಾಗ ಮತ್ತು ಒಂದಿಷ್ಟು ವರ್ಷಗಳು ನಾನು ವಿಡಿಯೋನ ಸತತವಾಗಿ ಮಾಡ್ತಿದ್ನಲ್ಲ, ಅವಾಗಿದ್ದಂಥ ಮೆಥಡ್ಸೇ ಬೇರೆ. ಈಗ ಅವೆಲ್ಲ ಔಟ್ಡೇಟೆಡ್ ಆಗಿದ್ದಾವೆ. ಈಗ ಅದಕ್ಕಿಂತ ಬೆಸ್ಟ್ ಮೆಥಡ್ಸು ಬಂದಿದ್ದಾವೆ. ಅವೆಲ್ಲವೂ ಏನಂತ ನಿಮ್ಗೆ ಹೇಳ್ತೀನಿ. ಹಾಗಾಗಿ ಮೊದಲು ನಮ್ಮ ಚಾನಲ್ನ ವಿಡಿಯೋದ ಲಿಂಕನ್ನು ತಗೊಂಡು ಬೇರೆಯವರಿಗೆ ಶೇರ್ ಮಾಡಿ, ಜೊತೆಗೆ ನೋಡಿದ ತಕ್ಷಣ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಾನೀಗ ಸ್ಕೂಲ್ಗೆ ಹೋಗ್ತಿಲ್ಲ, ಕೇವಲ ನಮ್ಮ ಗುರು ಅಕಾಡೆಮಿ ಇಲ್ಲಿ ಟ್ಯೂಷನ್ ಮಾಡೋದು, ಯಾರಾದರೂ ಗೆಸ್ಟ್ ಲೆಕ್ಚರ್ ಕರೆದ್ರೆ ಅದನ್ನು ಮಾಡೋದು, ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಟೀಚಿಂಗಿಂದು, ಅದನ್ನು ಮಾಡ್ತಿದ್ದೀನಿ 6 ತಿಂಗಳಿಂದ. ಈಗ ನನಗೆ ಬಂತು ಹೌದು ಇನ್ನೂ ಬಿಟ್ಬಿಟ್ಟಿದ್ದಲ್ಲ, ಇನ್ನೂ ಮಾಡಬೇಕು ಅಂತಂದೇಳಿ. ಹಾಗಾಗಿ ಇದನ್ನು ಸಹ ಈಗ ಶುರು ಮಾಡಿದ್ದೀನಿ. ಯಾಕಂದರೆ ನಾವು ದುಡ್ಡಿಗೋಸ್ಕರ ಮಾಡಿದರೆ ನಾನು ಹಿಂದೆನೇ ಶುರು ಮಾಡ್ತಿದ್ದೆ ಯೂಟ್ಯೂಬಿಂದೆಲ್ಲ ಮಾಡೋದಕ್ಕೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಬಗ್ಗೆ. ಹಾಗಾಗಿ ನನ್ನ ಕೂದಲಿನ ಕೇರ್ ಮಾಡ್ಕೊಳ್ಳೋದು ಬಿಟ್ಟಿದೆ. ನನ್ನ ಕೂದಲು ಭಾಳ ಥಿನ್ನಿಂಗ್ ಆಗೋದೆಲ್ಲ ಆಗಿ ಸ್ವಲ್ಪ ವೀಕ್ ಆಗಿದೆ ನಿಜವಾಗ್ಲೂ. ಒಂದಿಷ್ಟು ಕಡೆ ನಾನು ರಿವ್ಯೂ ತೋರಿಸಿದ್ದೀನಿ 8 ವರ್ಷದ್ದು, ಸ್ವಲ್ಪ ಹೋದಂಗೂ ಆಗಿದೆ ಇಲ್ಲಿ. ಹಾಗಾಗಿ ಅವನ್ನೆಲ್ಲ ಮತ್ತೆ ರಿಕವರ್ ಮಾಡ್ಕೋಬೇಕಂದ್ರೆ ವಿಡಿಯೋ ಮಾಡಬೇಕು, ಮಾಡಿದರೆ ನಿಮಗೂ ಹೆಲ್ಪ್ ಆಗೋದ್ರ ಜೊತೆಗೆ ನಾನು ಸ್ವಲ್ಪ ಕೇರ್ ಮಾಡ್ಕೊಂತೀನಿ ಅಂತ. ಹಾಗಾಗಿ ಸ್ನೇಹಿತರೆ, ದಯವಿಟ್ಟು ನಮ್ಮ ಚಾನಲ್ನ ವಿಡಿಯೋದ ಲಿಂಕ್ಗಳನ್ನು ಹೆಚ್ಚು ಜನಕ್ಕೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ನೇರವಾಗಿ ಇವತ್ತಿನ ಟಾಪಿಕ್ ಏನಂದರೆ 2026ರಲ್ಲಿ ಇರುವಂಥ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ನ ಹೊಸ ಮೆಥಡ್ಸ್ ಯಾವ್ಯಾವು ಅಂತ. ನಾನು 2018ರಲ್ಲಿ ಮಾಡಿಸಿದಾಗ ಕೇವಲ FUE, FUT ಇವೆರಡೇ ಇತ್ತು. ಹೊಸದಾಗಿ ಬೇರೆ ಬೇರೆ ಏನೋ ಬಂದಿದ್ವು, ಆದರೆ ಅವು ಅಷ್ಟರ ಮಟ್ಟಿಗೆ ಸಕ್ಸಸ್ಫುಲ್ ಆಗಿದ್ದಿಲ್ಲ. ಈಗ ಇರುವಂಥ ಟೆಕ್ನಾಲಜಿ, ಈಗಿರುವಂಥ ಮೆಥಡು, ಈಗಿರುವಂಥ ಸಿಸ್ಟಮನ್ನು ನೀವು ಕರೆಕ್ಟಾಗಿ ನೋಡಿದರೆ ಭಾಳ ಅಂದರೆ ಭಾಳ ಅದ್ಭುತವಾದಂಥ ರಿಸಲ್ಟನ್ನು ಪಡ್ಕೊಳ್ಬೋದು. ಹಾಗಾಗಿ ಈ ವಿಡಿಯೋವನ್ನು ದಯವಿಟ್ಟು ಪೂರ್ತಿ ನೋಡಿ, ಟೈಮ್ ವೇಸ್ಟ್ ಮಾಡಲ್ಲ, ಡೈರೆಕ್ಟಾಗಿ ಹೇಳ್ತೀನಿ. ಈಗ ಮೊದಲನೇ ಮೆಥಡು ಈಗಿರೋದು ಸೆಫೈರ್ ಮೆಥಡ್. ನನಗೆ ಯಾವ್ಯಾವ ಮೆಥಡು ಭಾಳ ಚೆನ್ನಾಗಂತ ಅನಿಸುತ್ತೋ ಆ ಆರ್ಡರ್ನಲ್ಲೇ ಹೇಳ್ತಿದ್ದೀನಿ. ಫಸ್ಟ್ನೇ ಮೆಥಡ್ ಏನು ಸೆಫೈರ್ ಮೆಥಡ್ ಅಂತಾರೆ. ಎರಡನೇದೇನೆಂದರೆ DHI ಮೆಥಡ್. ಇದು ನಾನು 2ನೇ ಸ್ಥಾನದಲ್ಲಿ ಇಟ್ಟಿದ್ದೀನಿ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋಕ್ಕೆ ಇರೋಂಥ ಮೆಥಡ್ಸ್. ಮೂರನೇದು ಅಡ್ವಾನ್ಸ್ಡ್ FUE ಅಂತ ಮಾಡ್ತಾರೆ. 4ನೇದು ಹೆಡ್ಡನ್ನು ಶೇವ್ ಮಾಡಲಿಲ್ಲಂಗೆ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತಾರೆ. 5ನೇದು ರೋಬೋಟಿಕ್ ಟ್ರಾನ್ಸ್ಪ್ಲಾಂಟೇಷನ್. 6ನೇದು ನೆನಪಾತು 5 ಅಂತೆ. ಓಕೆ, 6ನೇದು ಏನಂದರೆ AI ಅಸಿಸ್ಟೆನ್ಸನ್ನು ತೆಗೆದುಕೊಂಡು ಮಾಡೋವಂಥ ಟ್ರಾನ್ಸ್ಪ್ಲಾಂಟೇಷನ್. ಸ್ನೇಹಿತರೆ, ನಾನು ಬೇಕಂತಾನೆ ಒಂದು ಆರ್ಡರ್ನಲ್ಲಿ ಇಟ್ಟಿದ್ದೀನಿ. ಫಸ್ಟ್ ಏನು ಹೇಳಿದೆ, ಸಫೈರ್ ಮೆಥಡ್ ಅಂದೆ. ಯಾಕಂದರೆ ಇದು ಮೊದಲು ಇಷ್ಟು ಜಾಗದಲ್ಲಿ ಒಂದು 100 ಕೂದಲು ಹಾಕೋಕ್ಕಾಗಿತ್ತಂದರೆ ಈಗ ಇದು 150ರಿಂದ 200 ಕೂದಲು ಹಾಕ್ಬೋದು. ಅಂದರೆ ಹೆಚ್ಚು ಕೂದಲನ್ನು ಅಲ್ಲಿ ಕೊಡೋವಂಥ ಸಫೈರ್ ಮೆಥಡ್. ಅಂದರೆ ಮೊದಲು ಎಷ್ಟು ಚುಚ್ಚಿದ್ರಲ್ಲ ಪಂಚಸ್ಸು, ಅದಕ್ಕಿಂತ ಭಾಳ ಅಂದರೆ ಭಾಳ ಕರೆಕ್ಟ್ ಕೂದಲಿಗೆ ಎಷ್ಟು ಬೇಕು ಅಷ್ಟೇ ಚಿಕ್ಕ ಹೋಲ್ ಮಾಡೋ ಅಂಥ ಚರ್ಮದ ಮೇಲೆ, ಸ್ಕ್ಯಾಲ್ಪಿನ ಮೇಲೆ ಅಂತಹ ಮೆಥಡ್ ಇದು. ಹಾಗಾಗಿ ಇದು ಟೆಕ್ನಾಲಜಿ ಭಾಳ ಅಡ್ವಾನ್ಸ್ ಆಗಿರೋದ್ರಿಂದ ಅಷ್ಟೇ ಜಾಗದಲ್ಲಿ ಹೆಚ್ಚು ಡೆನ್ಸಿಟಿ ಕೊಡುವಂಥ ಮೆಥಡ್. ಹಾಗಾಗಿ ಇದನ್ನೇನಾದರೂ ಯಾರಾದರೂ ಬಳಸಂಗಿದ್ರೆ ಇದನ್ನು ಬಳಸಿದರೆ ನಿಮಗೆ ಅದ್ಭುತವಾದಂಥ ರಿಸಲ್ಟ್ ಬರುತ್ತೆ. ಆದರೆ ಎಲ್ಲದೂ ಡಿಸೈಡ್ ಆಗೋದು ನಿಮ್ಮ ಡೋನರ್ ಏರಿಯಾ ಹೇಗಿದೆ, ನೀವು ಹೆಂಗೆ ಕೇರ್ ಮಾಡ್ಕೊಂತೀರಿ, ಇದು ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಆಸ್ಪತ್ರೆ ಯಾವುದು, ನಿಮ್ಮ ಡಾಕ್ಟ್ರ್ ಯಾರು, ಅಲ್ಲಿ ಡಾಕ್ಟ್ರಿಗೆ ಹೆಲ್ಪ್ ಮಾಡೋಂಥ ಟೆಕ್ನಿಷಿಯನ್ಸ್ ಇದ್ದರೆ ಅವ್ರು ಯಾರು, ಅವ್ರದ್ದು ರಿಸಲ್ಟ್ ಎಷ್ಟು ಮಟ್ಟಿಗಿದೆ, ಇದೆಲ್ಲದೂ ಸಹ ಮುಖ್ಯ ಸ್ನೇಹಿತರೆ. ಹಾಗೆ ನಾನು ಹೇಳ್ಬಿಟ್ಟೆ ಇದು ಹೋಗಿ ಎಲ್ಲ ಹೆಸರು ಹೇಳ್ಬಿಟ್ರು ಮಾಡಿಸ್ಕೊಂಡ್ಬಿಟ್ಟೆ ಅಂತಲ್ಲ. ನಾನೇ ಇಂಥ ಆಸ್ಪತ್ರೆ ಅಂತ ಹೇಳಿದ್ರು ಡೌಟ್ ಮಾಡಬೇಕು, ಮಾಹಿತಿ ತಗೊಳ್ರಿ, ನಿಮಗೆ ಸರಿ ಅಂತ ಹತ್ರ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತೀರಿ. ಯಾಕಂದರೆ ನಾನು ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೋಬೇಕಾದ್ರೆ ಭಾಳ ಅಂದರೆ ಭಾಳ ಕನ್ಫ್ಯೂಷನ್ ಇತ್ತು. ಅಷ್ಟು ಕನ್ಫ್ಯೂಷನ್ ನಿಮಗೆ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾನು ಕ್ಲಾರಿಟಿ ಕೊಡೋಕ್ಕೋಸ್ಕರ ವಿಡಿಯೋ ಮಾಡ್ತಿದ್ದೀನಿ. ಕನ್ಫ್ಯೂಷನ್ ಹೆಚ್ಚಿಗೆ ಮಾಡಿ ಯಾವುದೋ ಒಂದು ಆಸ್ಪತ್ರೆಗೆ ನೀವು ಹೋಗಲಿ ಅಂತ ವಿಡಿಯೋ ಮಾಡ್ತಿಲ್ಲ. ಹಂಗೆ ಮಾಡೋಂಗಿದ್ರೆ ಅಲ್ಲಿಂದ ಇಲ್ಲಿವರೆಗೂ ವಿಡಿಯೋ ಮಾಡ್ಕೊಂತಾನೆ ಬರ್ತಿದ್ದೆ. ಅಂದರೆ ವಿಡಿಯೋ ಮಾಡೋದನ್ನು ಯಾಕೆ ಸ್ಟಾಪ್ ಮಾಡಿದೆ ಅಂದರೆ, ನಾನು ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಕೊಂಡಾಗಿದ್ದು ಬರೀ FUE, FUT ಎರಡೇ. ಇದೇ ತಿರ್ಗಮರ್ಗೆ ಎಷ್ಟು ಥರ ಹೇಳಿ ಅಂತಂದೇಳಿ ವಿಡಿಯೋನೇ ಮಾಡ್ತಿದ್ದಿಲ್ಲ. ಯಾಕಂದರೆ ಹಾಡಿದ ಹಾಡೋ ಕಿಸ್ಪಾಯಿದಾಸ ಅನ್ನಂಗೆ ಆಗಬಾರ್ದು, ಹಂಗಾದ್ರೆ ಏನು ಉಪಯೋಗ ಇಲ್ಲ. ಅದಕ್ಕೋಸ್ಕರ ಈಗ ಹೊಸ ಮಾಹಿತಿ ಬಂದಿದೆ, ಈಗ ಹೊಸ ಟೆಕ್ನಾಲಜೀಸ್ ಬಂದಿದ್ದಾವೆ. ಇವನ್ನ ನಿಮಗೆ ತಿಳಿಸಿದ್ರೆ ನೀವು ಆಸ್ಪತ್ರೆಗೆ ಹೋಗಿ ಕೇಳಿದಾಗ ಒಳ್ಳೆ ಮಾಹಿತಿ ಇಟ್ಕೊಂಡು ಬಂದಿದ್ದಾರೆ, ಇವ್ರಿಗೆ ಅಷ್ಟು ಸುಲಭವಾಗಿ ಮೋಸ ಮಾಡೋಕ್ಕಾಗಲ್ಲ ಅಂತ ಜನರ ತಲೆಯಲ್ಲಿ ಬರಬೇಕು. ಮೊದಲು ನಮ್ಮ ಚಾನಲ್ ನೋಡಿ ಆಸ್ಪತ್ರೆಗೆ ಹೋಗ್ತಿದ್ದಂಥ ಜನ ಹೇಳ್ತಿದ್ದೇನೆಂದರೆ, ಸರ್ ನಾವು ಆಸ್ಪತ್ರೆಗೆ ಹೋಗಿ ಎಲ್ಲ ಕ್ವಶನ್ ಕೇಳ್ತೀವಲ್ಲ ಸರ್, ಏನು ರೀ ನೀವೇನು ಡಾಕ್ಟ್ರಾ ಅಂತ ಕೇಳ್ತಾರೆ ಸರ್, ಅಷ್ಟರ ಮಟ್ಟಿಗೆ ಎಲ್ಲ ಮಾಹಿತಿ ಸಿಕ್ಕಿದೆ ನಿಮ್ಮ ಚಾನಲ್ನಿಂದ ಅಂತ ಭಾಳ ಜನ ಸ್ನೇಹಿತರು ಹೇಳ್ತಿದ್ರು. ಆಮೇಲೆ ಹೆಚ್ಚು ಜನ ನೀವು ಸ್ವಂತನೂ ಓದ್ಕೊಂಡಿರ್ತೀರಿ, ನಮ್ಮಿಂದ ಅಂತ ಅಲ್ಲ ಹೇಳಿದ್ರು, ಅಷ್ಟು ಮಟ್ಟಿಗಿತ್ತು. ಆದರೆ ಈಗಿನ ಟೆಕ್ನಾಲಜಿಯಾಗಿ ಏನೇನು ಬಂದಿದೆ ಅಂತ ಎಲ್ಲ ನೀವು ತಿಳ್ಕೊಂಡು ಟ್ರಾನ್ಸ್ಪ್ಲಾಂಟೇಷನ್ಗೆ ಹೋದರೆ ಒಳ್ಳೆ ರಿಸಲ್ಟ್ ಬರೋ ಸಾಧ್ಯತೆ ಭಾಳ ಹೆಚ್ಚಾಗುತ್ತೆ. ಹಾಗಾಗಿ ನಾನೀಗ ಮತ್ತೊಂದು ಸರಿ ಹೇಳ್ತೀನಿ, ಈಗಿರೋಂಥ ಅಡ್ವಾನ್ಸ್ಡ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಟೆಕ್ನಾಲಜೀಸನ್ನು
5 ಅಂತ ಹೇಳಿದೆ, 6 ಹೇಳಿದೆ ಆ್ಯಕ್ಚುಲಿ. ಅದನ್ನು ಆರ್ಡರ್ನಲ್ಲಿ ನೆನ್ಪಿಟ್ಕೊಳ್ಳಿ. ಫಸ್ಟ್ ಒಂದು 3 ಅಂತೂ ಓಕೆ ಅನಿಸ್ತು, 4ವರೆಗೂ ನಾವು ಓಕೆ ಅನ್ಕೋಬೋದು. ಆಮೇಲೆ ನೆಕ್ಸ್ಟ್ 2 ನನಗೆ ಅಷ್ಟು ಮಟ್ಟಿಗೆ ಕಾನ್ಫಿಡೆನ್ಸ್ ಇಲ್ಲ. ನನಗೆ ಭಾಳ ಅಂದರೆ ಭಾಳ ಚೆನ್ನಾಗಿ ಅನಿಸಿದ್ದು ಸಫೈರ್ ಮೆಥಡ್, 2ನೇದು DHA ಮೆಥಡ್, 3ನೇದು ಅಡ್ವಾನ್ಸ್ಡ್ FUE, 4ನೇದು ನೋ ಹೆಡ್ ಶೇವ್, ತೆರೆ ಬೋಳಿಸ್ದಂತೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋದು, 5ನೇ ಮೆಥಡು ರೋಬೋಟಿಕ್ ಮೆಥಡ್, 6ನೇ ಮೆಥಡು AI ಇಂದ ಅಸಿಸ್ಟೆನ್ಸ್ ತಗೊಂಡು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡುವಂಥ ಮೆಥಡ್. ಇವುಗಳಲ್ಲಿ ಯಾವುದು ನಿಮಗೆ ಸೂಟ್ ಆಗುತ್ತೆ ಅನ್ನೋದನ್ನು ನಿಮ್ಮ ಡಾಕ್ಟರ್ ಹತ್ರ ಮಾತಾಡಿ ಫೈನಲ್ ಮಾಡ್ಕೊಳ್ಳಿ. ಇನ್ನೂ ನಿಮಗೆ ಇದ್ರ ಬಗ್ಗೆ ಡೀಟೇಲಾಗಿ ಒಂದೊಂದಕ್ಕೆ ಒಂದೊಂದು ವಿಡಿಯೋ ಮಾಡ್ಕೊಂಡು ತಂದು ಕೊಡ್ತೀನಿ. ನಿಮಗೋಸ್ಕರ ಹೆಚ್ಚಿಗೆ ಸಮಯ ಕೊಡೋಕ್ಕೆ, ನಿಮ್ಮ ವಾಟ್ಸಪ್ ಮೆಸೇಜ್ಗೆ ರಿಪ್ಲೈ ಮಾಡೋಕ್ಕಾಗಿರಲಿ, ನಿಮ್ಮ ಹತ್ರ ಮಾತಾಡೋಕ್ಕಾಗಿರಲಿ, ಅಥವಾ ಈ ರೀತಿ ಹೊಸ ಹೊಸ ಮಾಹಿತಿನ ತಂದು ನಿಮಗೆ ಕೊಡೋಕ್ಕೋಸ್ಕರ ನಾನು ರೆಡಿ ಇದ್ದೀನಿ. ನೀವು ಸಹ ದಯವಿಟ್ಟು ನಮ್ಮ ಚಾನಲ್ನ ವಿಡಿಯೋದ ಲಿಂಕ್ಗಳನ್ನು ಹೆಚ್ಚು ಜನಕ್ಕೆ ಶೇರ್ ಮಾಡಿ. ನೀವು ಮಾಡಿದಂತ ನನಗೆ ಗೊತ್ತಾಗಬೇಕು. ಹಾಗಾಗಿ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕಿ, ಸರ್ ಇಷ್ಟು ಜನಕ್ಕೆ ನಾನು ಶೇರ್ ಮಾಡಿದ್ದೀನಿ ಅಂತ ಹೇಳಿ. ನಿಮ್ಮ ಪ್ರೀತಿ ವಿಶ್ವಾಸದಿಂದ ನಾವು ಬೆಳೀಲಿ, ನಿಮಗೂ ಒಳ್ಳೆಯದಾಗೇ ಆಗುತ್ತೆ. ಯಾಕಂದರೆ ನಮ್ಮ ಚಾನಲಲ್ಲಿ ನೋಡೋವಂಥ ಎಲ್ಲ ಜನ ಭಾಳ ಸುಸಂಸ್ಕೃತರು. ಇಲ್ಲಿವರೆಗೂ ಯಾರು ಕೆಟ್ಟದಾಗಿ ನಡ್ಕೊಂಡಿರೋ ಕಾಮೆಂಟ್ ಹಾಕೋರು ಅಂತಾರೆ ಯಾರಿಲ್ಲ. ವ್ಯೂವರ್ಸ್ ಇದಾರಲ್ಲ, ಸ್ನೇಹಿತರಿದಾರಲ್ಲ. ಹಾಗಾಗಿ ನನಗೆ ಬರೀ 7,000 ಜನ ಅಷ್ಟೇ ಸಬ್ಸ್ಕ್ರೈಬರ್ಸ್ ಇದ್ರು. ಈಗ ಇನ್ನೂ ಹೆಚ್ಚಿಗೆ ಆಗುತ್ತೆ. 70,000 ಮಾಡಿಸ್ತೀರಿ, 7 ಲಕ್ಷ ಮಾಡಿಸ್ತೀರಿ ನೀವು. ಆದರೆ ಸದ್ಯದ್ದು ಹೇಳೋದು ನಾನು ಇಷ್ಟಿದಾರಲ್ಲ, ನನಗೇನು ಬೇಜಾರಿಲ್ಲ. ಯಾಕಂದರೆ ಪ್ರತಿಯೊಬ್ಬರು ಭಾಳ ಒಳ್ಳೆ ಭಾಷೆ ಬಳಸ್ತಾರೆ, ಪ್ರೋತ್ಸಾಹ ಕೊಡ್ತಾರೆ. ಅಕಸ್ಮಾತ್ ಏನೋ ಹೇಳಿದ್ದೇನಾದರೂ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಬೇಕಂದ್ರೆ ಅವರೇ ಹೇಳ್ತಾರೆ. ಜೊತೆಗೆ ನಾನೀಗ ಲೈವ್ ಸಹ ಮಾಡ್ತೀನಿ, ಅದಕ್ಕೂ ಸಹ ತಾವು ಜಾಯ್ನ್ ಆಗ್ಬೋದು. ಆ ಲೈವ್ ಮಾಡೋಂಥ ಡೇಟನ್ನು ನಾನು ಯೂಟ್ಯೂಬ್ನಲ್ಲೇ ಮೆಸೇಜ್ ಹಾಕಿ ತಿಳಿಸ್ತೀನಿ. ಇಲ್ಲಿವರೆಗೂ ನೋಡೋದಕ್ಕೆ ಧನ್ಯವಾದಗಳು. ಆಲ್ ದಿ ಬೆಸ್ಟ್.